ನಟ ದರ್ಶನ್ಗೆ ಸಾಲು ಸಾಲು ಸಂಕಷ್ಟ ಎದುರಾಗಿದೆ. ಜೈಲಲ್ಲಿ ಸೂಕ್ತ ಸೌಲಭ್ಯ ಸಿಗುತ್ತಿಲ್ಲ, ಆದ್ದರಿಂದ ಕೋರ್ಟ್ಗೆ ಹೋಗಿದ್ದಾರೆ. ಆದ್ರೂ ಇವತ್ತೂ ದರ್ಶನ್ ತುಟಿ ಪಿಟಕ್ ಎನ್ನಲಿಲ್ಲ. ಕೊಲೆ ಆರೋಪಿ ದರ್ಶನ್ಗೆ 10 ಸಂಕಷ್ಟ. ಮಾತಿಲ್ಲ, ಕಥೆ ಇಲ್ಲ, ವಿಚಾರಣೆ ವೇಳೆ ಮೌನ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆಗೆ ಇಂದು ಮತ್ತೆ ಬೆಂಗಳೂರಿನ ಸೆಷನ್ ಕೋರ್ಟ್ನಲ್ಲಿ ನಡೆದಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ಬ್ಲೂ ಜಾಕೆಟ್ ಧರಿಸಿ ನಟ ದರ್ಶನ್, ನಟಿ ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳು ವಿಚಾರಣೆಗೆ ಹಾಜರಾಗಿದ್ದರು. ನ್ಯಾಯಾಧೀಶರು ಎಲ್ಲ ಆರೋಪಿಗಳ ಹಾಜರಾತಿಯನ್ನ ಪಡೆದರು. ನಟ ದರ್ಶನ್ ಇಂದು ಕೈಕಟ್ಟಿ ಬೇರೆ ಆರೋಪಿಗಳ ಹಿಂದೆ ನಿಂತಿದ್ದು ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆ ವೇಳೆ ಕೋರ್ಟ್ ಹಾಲ್ನಲ್ಲಿ ಉಪಸ್ಥಿತರಿದ್ದ ವಕೀಲರಿಗೆ ಕಂಡುಬಂತು. ಕಳೆದ ಬಾರಿಯ ವಿಚಾರಣೆ ವೇಳೆ ನಟ ದರ್ಶನ್ ಕೈ ಎತ್ತಿ ಮಾತನಾಡಲು ಅವಕಾಶ ಕೇಳಿದ್ರು. ಆಗ ಮಾತನಾಡಿದ ನಟ ದರ್ಶನ್, ನನಗೆ ಜೈಲಿನಲ್ಲಿ ಸ್ವಲ್ಪ ಪಾಯ್ಸನ್ ಕೊಡಿ ಸ್ವಾಮಿ ಅಂತ ಜಡ್ಜ್ಗೆ ಮನವಿ ಮಾಡಿಕೊಂಡಿದ್ರು. ಆದರೆ ಇಂದು ಮಾತನಾಡಲು ತನ್ನ ಕಷ್ಟ ಹೇಳಿಕೊಳ್ಳಲು ನಟ ದರ್ಶನ್ ಮುಂದಾಗಲಿಲ್ಲ. ಇಂದಿನ ವಿಚಾರಣೆ ವೇಳೆ ನಟ ದರ್ಶನ್ ಮೌನಕ್ಕೆ ಶರಣಾಗಿದ್ರು. ಹಾಸಿಗೆ ದಿಂಬು ಕೊಡುತ್ತಿಲ್ಲ ಅಂತ ದರ್ಶನ್ 2ನೇ ಬಾರಿ ಸಲ್ಲಿಸಿರುವ ಅರ್ಜಿಯ ಆದೇಶವನ್ನ ಕೋರ್ಟ್ ಈಗಾಗಲೇ ಕಾಯ್ದಿರಿಸಿದೆ. ಹಲವು ಸೌಲಭ್ಯಗಳಿಂದ ವಂಚಿತನಾದ ದರ್ಶನ್. ಕೇಸ್ ಆರಂಭದಿಂದಲೂ ನಟನಾಗಿರುವ ಕಾರಣ ಸೆಲೆಬ್ರಿಟಿ ಫೇಮ್ ಇರುವ ವ್ಯಕ್ತಿಯಾಗಿ ಸಾಕಷ್ಟು ಗಮನ ಸೆಳೆದಿರುವ ಆರೋಪಿ ದರ್ಶನ್ ಸದ್ಯ ಜೈಲಿನಲ್ಲೂ ಮೂಲ ಸೌಲಭ್ಯಗಳಿಗಾಗಿ ಪರದಾಡುವಂತಾಗಿದೆ. ಈ ಹಿಂದೆ ದರ್ಶನ್ ಪರ ಲಾಯರ್ ಅರ್ಜಿ ಹಾಕಿ ಕೋರ್ಟ್ನಿಂದ ಮೂಲಸೌಕರ್ಯಕ್ಕೆ ಸಮ್ಮತಿ ಪಡೆದ ನಂತರವೂ ಈ ಕಷ್ಟಗಳು ನಿಂತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ಗೆ ಸಾಲು ಸಾಲು ಸಂಕಷ್ಟ ಎದುರಾಗಿದೆ. ಜೈಲಲ್ಲಿ ಸೂಕ್ತ ಸೌಲಭ್ಯ ಸಿಗುತ್ತಿಲ್ಲ, ಆದ್ದರಿಂದ ಕೋರ್ಟ್ಗೆ ಹೋಗಿದ್ದಾರೆ. ಆದ್ರೂ ಇವತ್ತೂ ದರ್ಶನ್ ತುಟಿ ಪಿಟಕ್ ಎನ್ನಲಿಲ್ಲ. ಕೊಲೆ ಆರೋಪಿ ದರ್ಶನ್ಗೆ 10 ಸಂಕಷ್ಟ. ಮಾತಿಲ್ಲ, ಕಥೆ ಇಲ್ಲ, ವಿಚಾರಣೆ ವೇಳೆ ಮೌನ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆಗೆ ಇಂದು ಮತ್ತೆ ಬೆಂಗಳೂರಿನ ಸೆಷನ್ ಕೋರ್ಟ್ನಲ್ಲಿ ನಡೆದಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ಬ್ಲೂ ಜಾಕೆಟ್ ಧರಿಸಿ ನಟ ದರ್ಶನ್, ನಟಿ ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳು ವಿಚಾರಣೆಗೆ ಹಾಜರಾಗಿದ್ದರು. ನ್ಯಾಯಾಧೀಶರು ಎಲ್ಲ ಆರೋಪಿಗಳ ಹಾಜರಾತಿಯನ್ನ ಪಡೆದರು. ನಟ ದರ್ಶನ್ ಇಂದು ಕೈಕಟ್ಟಿ ಬೇರೆ ಆರೋಪಿಗಳ ಹಿಂದೆ ನಿಂತಿದ್ದು ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆ ವೇಳೆ ಕೋರ್ಟ್ ಹಾಲ್ನಲ್ಲಿ ಉಪಸ್ಥಿತರಿದ್ದ ವಕೀಲರಿಗೆ ಕಂಡುಬಂತು. ಕಳೆದ ಬಾರಿಯ ವಿಚಾರಣೆ ವೇಳೆ ನಟ ದರ್ಶನ್ ಕೈ ಎತ್ತಿ ಮಾತನಾಡಲು ಅವಕಾಶ ಕೇಳಿದ್ರು. ಆಗ ಮಾತನಾಡಿದ ನಟ ದರ್ಶನ್, ನನಗೆ ಜೈಲಿನಲ್ಲಿ ಸ್ವಲ್ಪ ಪಾಯ್ಸನ್ ಕೊಡಿ ಸ್ವಾಮಿ ಅಂತ ಜಡ್ಜ್ಗೆ ಮನವಿ ಮಾಡಿಕೊಂಡಿದ್ರು. ಆದರೆ ಇಂದು ಮಾತನಾಡಲು ತನ್ನ ಕಷ್ಟ ಹೇಳಿಕೊಳ್ಳಲು ನಟ ದರ್ಶನ್ ಮುಂದಾಗಲಿಲ್ಲ. ಇಂದಿನ ವಿಚಾರಣೆ ವೇಳೆ ನಟ ದರ್ಶನ್ ಮೌನಕ್ಕೆ ಶರಣಾಗಿದ್ರು. ಹಾಸಿಗೆ ದಿಂಬು ಕೊಡುತ್ತಿಲ್ಲ ಅಂತ ದರ್ಶನ್ 2ನೇ ಬಾರಿ ಸಲ್ಲಿಸಿರುವ ಅರ್ಜಿಯ ಆದೇಶವನ್ನ ಕೋರ್ಟ್ ಈಗಾಗಲೇ ಕಾಯ್ದಿರಿಸಿದೆ. ಹಲವು ಸೌಲಭ್ಯಗಳಿಂದ ವಂಚಿತನಾದ ದರ್ಶನ್. ಕೇಸ್ ಆರಂಭದಿಂದಲೂ ನಟನಾಗಿರುವ ಕಾರಣ ಸೆಲೆಬ್ರಿಟಿ ಫೇಮ್ ಇರುವ ವ್ಯಕ್ತಿಯಾಗಿ ಸಾಕಷ್ಟು ಗಮನ ಸೆಳೆದಿರುವ ಆರೋಪಿ ದರ್ಶನ್ ಸದ್ಯ ಜೈಲಿನಲ್ಲೂ ಮೂಲ ಸೌಲಭ್ಯಗಳಿಗಾಗಿ ಪರದಾಡುವಂತಾಗಿದೆ. ಈ ಹಿಂದೆ ದರ್ಶನ್ ಪರ ಲಾಯರ್ ಅರ್ಜಿ ಹಾಕಿ ಕೋರ್ಟ್ನಿಂದ ಮೂಲಸೌಕರ್ಯಕ್ಕೆ ಸಮ್ಮತಿ ಪಡೆದ ನಂತರವೂ ಈ ಕಷ್ಟಗಳು ನಿಂತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ಗೆ ಸಾಲು ಸಾಲು ಸಂಕಷ್ಟ ಎದುರಾಗಿದೆ. ಜೈಲಲ್ಲಿ ಸೂಕ್ತ ಸೌಲಭ್ಯ ಸಿಗುತ್ತಿಲ್ಲ, ಆದ್ದರಿಂದ ಕೋರ್ಟ್ಗೆ ಹೋಗಿದ್ದಾರೆ. ಆದ್ರೂ ಇವತ್ತೂ ದರ್ಶನ್ ತುಟಿ ಪಿಟಕ್ ಎನ್ನಲಿಲ್ಲ. ಕೊಲೆ ಆರೋಪಿ ದರ್ಶನ್ಗೆ 10 ಸಂಕಷ್ಟ. ಮಾತಿಲ್ಲ, ಕಥೆ ಇಲ್ಲ, ವಿಚಾರಣೆ ವೇಳೆ ಮೌನ.
ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆಗೆ ಇಂದು ಮತ್ತೆ ಬೆಂಗಳೂರಿನ ಸೆಷನ್ ಕೋರ್ಟ್ನಲ್ಲಿ ನಡೆದಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ಬ್ಲೂ ಜಾಕೆಟ್ ಧರಿಸಿ ನಟ ದರ್ಶನ್, ನಟಿ ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳು ವಿಚಾರಣೆಗೆ ಹಾಜರಾಗಿದ್ದರು. ನ್ಯಾಯಾಧೀಶರು ಎಲ್ಲ ಆರೋಪಿಗಳ ಹಾಜರಾತಿಯನ್ನ ಪಡೆದರು. ನಟ ದರ್ಶನ್ ಇಂದು ಕೈಕಟ್ಟಿ ಬೇರೆ ಆರೋಪಿಗಳ ಹಿಂದೆ ನಿಂತಿದ್ದು ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆ ವೇಳೆ ಕೋರ್ಟ್ ಹಾಲ್ನಲ್ಲಿ ಉಪಸ್ಥಿತರಿದ್ದ ವಕೀಲರಿಗೆ ಕಂಡುಬಂತು. ಕಳೆದ ಬಾರಿಯ ವಿಚಾರಣೆ ವೇಳೆ ನಟ ದರ್ಶನ್ ಕೈ ಎತ್ತಿ ಮಾತನಾಡಲು ಅವಕಾಶ ಕೇಳಿದ್ರು. ಆಗ ಮಾತನಾಡಿದ ನಟ ದರ್ಶನ್, ನನಗೆ ಜೈಲಿನಲ್ಲಿ ಸ್ವಲ್ಪ ಪಾಯ್ಸನ್ ಕೊಡಿ ಸ್ವಾಮಿ ಅಂತ ಜಡ್ಜ್ಗೆ ಮನವಿ ಮಾಡಿಕೊಂಡಿದ್ರು. ಆದರೆ ಇಂದು ಮಾತನಾಡಲು ತನ್ನ ಕಷ್ಟ ಹೇಳಿಕೊಳ್ಳಲು ನಟ ದರ್ಶನ್ ಮುಂದಾಗಲಿಲ್ಲ. ಇಂದಿನ ವಿಚಾರಣೆ ವೇಳೆ ನಟ ದರ್ಶನ್ ಮೌನಕ್ಕೆ ಶರಣಾಗಿದ್ರು. ಹಾಸಿಗೆ ದಿಂಬು ಕೊಡುತ್ತಿಲ್ಲ ಅಂತ ದರ್ಶನ್ ಎರಡನೇ ಬಾರಿ ಸಲ್ಲಿಸಿರುವ ಅರ್ಜಿಯ ಆದೇಶವನ್ನ ಕೋರ್ಟ್ ಈಗಾಗಲೇ ಕಾಯ್ದಿರಿಸಿದೆ. ಹಲವು ಸೌಲಭ್ಯಗಳಿಂದ ವಂಚಿತನಾದ ದರ್ಶನ್. ಕೇಸ್ ಆರಂಭದಿಂದಲೂ ನಟನಾಗಿರುವ ಕಾರಣ ಸೆಲೆಬ್ರಿಟಿ ಫೇಮ್ ಇರುವ ವ್ಯಕ್ತಿಯಾಗಿ ಸಾಕಷ್ಟು ಗಮನ ಸೆಳೆದಿರುವ ಆರೋಪಿ ದರ್ಶನ್ ಸದ್ಯ ಜೈಲಿನಲ್ಲೂ ಮೂಲ ಸೌಲಭ್ಯಗಳಿಗಾಗಿ ಪರದಾಡುವಂತಾಗಿದೆ. ಈ ಹಿಂದೆ ದರ್ಶನ್ ಪರ ಲಾಯರ್ ಅರ್ಜಿ ಹಾಕಿ ಕೋರ್ಟ್ನಿಂದ ಮೂಲಸೌಕರ್ಯಕ್ಕೆ ಸಮ್ಮತಿ ಪಡೆದ ನಂತರವೂ ಈ ಕಷ್ಟಗಳು ನಿಂತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ಗೆ ಸಾಲು ಸಂಕಷ್ಟ ಎದುರಾಗಿದೆ. ಜೈಲಲ್ಲಿ ಸೂಕ್ತ ಸೌಲಭ್ಯ ಸಿಗುತ್ತಿಲ್ಲ, ಅದರಿಂದ ಕೋರ್ಟ್ಗೆ ಹೋಗಿದ್ದಾರೆ. ಆದ್ರೂ ಇವತ್ತೂ ದರ್ಶನ್ ತುಟಿ ಪಿಟಕ್ ಎನ್ನಲಿಲ್ಲ. ಕೊಲೆ ಆರೋಪಿ ದರ್ಶನ್ಗೆ 10 ಸಂಕಷ್ಟ. ಮಾತಿಲ್ಲ, ಕಥೆ ಇಲ್ಲ, ವಿಚಾರಣೆ ವೇಳೆ ಮೌನ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆಗೆ ಇಂದು ಮತ್ತೆ ಬೆಂಗಳೂರಿನ ಸೆಷನ್ ಕೋರ್ಟ್ನಲ್ಲಿ ನಡೆದಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ಬ್ಲೂ ಜಾಕೆಟ್ ಧರಿಸಿ ನಟ ದರ್ಶನ್, ನಟಿ ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳು ವಿಚಾರಣೆಗೆ ಹಾಜರಾಗಿದ್ದರು. ನ್ಯಾಯಾಧೀಶರು ಎಲ್ಲ ಆರೋಪಿಗಳ ಹಾಜರಾತಿಯನ್ನ ಪಡೆದರು. ನಟ ದರ್ಶನ್ ಇಂದು ಕೈಕಟ್ಟಿ ಬೇರೆ ಆರೋಪಿಗಳ ಹಿಂದೆ ನಿಂತಿದ್ದು ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆ ವೇಳೆ ಕೋರ್ಟ್ ಹಾಲ್ನಲ್ಲಿ ಉಪಸ್ಥಿತರಿದ್ದ ವಕೀಲರಿಗೆ ಕಂಡುಬಂತು. ಕಳೆದ ಬಾರಿಯ ವಿಚಾರಣೆ ವೇಳೆ ನಟ ದರ್ಶನ್ ಕೈ ಎತ್ತಿ ಮಾತನಾಡಲು ಅವಕಾಶ ಕೇಳಿದ್ರು. ಆಗ ಮಾತನಾಡಿದ ನಟ ದರ್ಶನ್, ನನಗೆ ಜೈಲಿನಲ್ಲಿ ಸ್ವಲ್ಪ ಪಾಯ್ಸನ್ ಕೊಡಿ ಸ್ವಾಮಿ ಅಂತ ಜಡ್ಜ್ಗೆ ಮನವಿ ಮಾಡಿಕೊಂಡಿದ್ರು. ಆದರೆ ಇಂದು ಮಾತನಾಡಲು ತನ್ನ ಕಷ್ಟ ಹೇಳಿಕೊಳ್ಳಲು ನಟ ದರ್ಶನ್ ಮುಂದಾಗಲಿಲ್ಲ. ಇಂದಿನ ವಿಚಾರಣೆ ವೇಳೆ ನಟ ದರ್ಶನ್ ಮೌನಕ್ಕೆ ಶರಣಾಗಿದ್ರು. ಹಾಸಿಗೆ ದಿಂಬು ಕೊಡುತ್ತಿಲ್ಲ ಅಂತ ದರ್ಶನ್ ಎರಡನೇ ಬಾರಿ ಸಲ್ಲಿಸಿರುವ ಅರ್ಜಿಯ ಆದೇಶವನ್ನ ಕೋರ್ಟ್ ಈಗಾಗಲೇ ಕಾಯ್ದಿರಿಸಿದೆ. ಹಲವು ಸೌಲಭ್ಯಗಳಿಂದ ವಂಚಿತನಾದ ದರ್ಶನ್. ಕೇಸ್ ಆರಂಭದಿಂದಲೂ ನಟನಾಗಿರುವ ಕಾರಣ ಸೆಲೆಬ್ರಿಟಿ ಫೇಮ್ ಇರುವ ವ್ಯಕ್ತಿಯಾಗಿ ಸಾಕಷ್ಟು ಗಮನ ಸೆಳೆದಿರುವ ಆರೋಪಿ ದರ್ಶನ್ ಸದ್ಯ ಜೈಲಿನಲ್ಲೂ ಮೂಲ ಸೌಲಭ್ಯಗಳಿಗಾಗಿ ಪರದಾಡುವಂತಾಗಿದೆ.